ಚಿತ್ರದುರ್ಗದಲ್ಲಿ ಭಾರೀ ಮಳೆಗೆ ಡಾಂಬರು ರಸ್ತೆ ಕೊಚ್ಚಿ ಹೋಗಿ 1 ವರ್ಷ ಕಳೆದರೂ ಪಿಡಬ್ಲ್ಯೂಡಿ ಇಲಾಖೆ ಇತ್ತ ಗಮನ ಹರಿಸಿಲ್ಲ ಅಂತ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಅರ್ಧ ರಸ್ತೆ ಕಿತ್ತು ಹೋದರೂ ಸ್ಥಳಕ್ಕೆ ಬಾರದ ಲೋಕೋಪಯೋಗಿ ಇಲಾಖೆಯ ವಿರುದ್ಧ ಸ್ಥಳೀಯರು ಹಿಡಿಶಾಪ ಹಾಕ್ತಿದ್ದಾರೆ. ಚಳ್ಳಕೆರೆ ತಾಲೂಕಿನ ಬೋಗನಹಳ್ಳಿ ಗಡಿ ಗ್ರಾಮದಲ್ಲಿ ದುಸ್ಥಿತಿಯಲ್ಲಿರೋ ಇದೇ ರಸ್ತೆಯಲ್ಲಿ ವಾಹನ ಸವಾರರು ಪ್ರತಿನಿತ್ಯ ಜೀವ ಭಯದಲ್ಲೇ ಸಂಚರಿಸುತ್ತಿದ್ದಾರೆ. ಅರ್ಧ ರಸ್ತೆಯಲ್ಲೇ ಪ್ರತಿನಿತ್ಯ ಶಾಲಾ ಮಕ್ಕಳು ಓಡಾಡ್ತಿದ್ದಾರೆ. ಆಂಧ್ರ ಪ್ರದೇಶದ ಗಡಿ ಅಂಚಿನಲ್ಲಿರೋ ಬೋಗನಹಳ್ಳಿಯಲ್ಲಿ ಕಳಪೆ ರಸ್ತೆ ನಿರ್ಮಾಣದಿಂದ ಡಾಂಬರು ಕಿತ್ತು ಬಂದಿದೆ. ಈ ಬಗ್ಗೆ ಹಲವು ಬಾರಿ ಮನವಿ ಮಾಡಿದ್ರು. ಪಿಡಬ್ಲ್ಯೂಡಿ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾವುದೇ ಅನಾಹುತ ಸಂಭವಿಸುವುದಕ್ಕೂ ಮುನ್ನ ಓಡಾಡುವ ರಸ್ತೆ ಸರಿಪಡಿಸಿ ಅಂತ ಸ್ಥಳೀಯರು ಆಗ್ರಹಿಸಿದ್ರು. ಬೋಗನಹಳ್ಳಿಯಿಂದ ಚಿತ್ರಕನಹಳ್ಳಿಗೆ ಡಾಂಬರ್ ರಸ್ತೆ ಆಗಿದೆ ಸರ್. ಈ ರಸ್ತೆ ಆಗಿ ಹೆಚ್ಚು ಕಡಿಮೆ ಸುಮಾರು 2-3 ವರ್ಷ ಆಗಿದೆ. ಹೋದ ವರ್ಷ ಮಳೆ ಬಂತು. ಮಳೆ ಬಂದ ಮೇಲೆ ಹೆಚ್ಚು ಕಡಿಮೆ 1 ಕಿಲೋಮೀಟ್ರ್ ಉದ್ದಕ್ಕೆ ನೀರು ಹೋಗಿದೆ. ಅರ್ಧ ರಸ್ತೆನ ಕೊಚ್ಕೊಂಡು ಹೋಗೈತೆ. ಈ ವೆಹಿಕಲ್ ಪಾಸ್ ಆಗೋಕ್ಕೆ ಮೊದಲು ಆಗ್ತಿಲ್ಲ. ಒಂದು ವೆಹಿಕಲ್ ಹೋದ್ರೆ ಇನ್ನೊಂದು ವೆಹಿಕಲ್ ನಿಂತ್ಕೊಂಡು ನಿಧಾನಕ್ಕೆ ಹೋಗ್ಬೇಕು ಸರ್. ಇಲ್ಲಿ ಓಡಾಡೋಕ್ಕೆ ಜನಗಳಿಗೆ ಎಲ್ಲರಿಗೂ